ಆಪ್ಕಿ ಅದಾಲತ್ನಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲಿರುವ ಆರೋಪವೆಂದರೆ ಇವರು ದಿಲ್ಲಿನಲ್ಲಿ ಸುಮ್ಮನೆ ಕೂರಿಸಿರುವಂತ ಒಬ್ಬ ಸಿಎಂಒ ಎಂಬುದು. ರೇಖಾ ಅವರೇ, ನೋಡಿ, ದಿಲ್ಲಿನಲ್ಲಿ ಚುನಾವಣೆ ಆಯ್ತಲ್ಲ, ಆಗ ನಿಮ್ಮನ್ನ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟೇ ಮಾಡಿರ್ಲಿಲ್ಲ. ಹಾಗಾಗಿ ಆಮ್ ಆದ್ಮಿಯ ಪಾರ್ಟಿಯ ಜನಗಳು ಹೇಳ್ತಾರೆ, ಇವರನ್ನ ದಿಲ್ಲಿಯ ಜನತೆ ಆಯ್ಕೆ ಮಾಡಿದ್ದಲ್ಲ, ಇವರನ್ನ ದಿಲ್ಲಿ ಮೇಲೆ ಮುಖ್ಯಮಂತ್ರಿಯನ್ನಾಗಿ ಹೇರಲಾಯ್ತು. ನೋಡಿ ರಜತ್ ಅವ್ರೆ, 2 ವಿಷಯ ಹೇಳಕ್ ಇಷ್ಟಪಡ್ತೇನೆ. ಒಂದು, ನಮ್ಮ ದೇಶದ 140 ಕೋಟಿ ಜನಗಳ ಗರ್ಜನೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನನಗನ್ಸತ್ತೆ ಅವರಿಗಿಂತ ಹೆಚ್ಚಿಗೆ ಯಾರಿಗ ಅರ್ಥ ಆಗೋಕ್ ಸಾಧ್ಯ ದಿಲ್ಲಿಗೆ ಯಾರ್ ಸರಿ ಯಾರ್ ತಪ್ಪು ಅಂತ. ಒಂದ್ ವೇಳೆ ಅವ್ರು ನನ್ನ ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅದು ದಿಲ್ಲಿಗೆ ಒಳ್ಳೆದಕ್ಕಿಂತ ಹೆಚ್ಚು ಒಳ್ಳೆದನ್ನ ಮಾಡ್ಬೋದು ಅಂದ್ರೆ ಅದಿದೇನೆ. ಮತ್ತೆ 2ನೇದು, ಅದು ನನ್ನ ರೂಪದಲ್ಲಿ ದೇಶದ ಅರ್ಧ ಜನಸಂಖ್ಯೆಗೆ ಗೌರವ ಕೊಡೋದು, ಒಬ್ಳು ಮಹಿಳೆಗೆ ಮುಖ್ಯಮಂತ್ರಿಯ ರೂಪದಲ್ಲಿ ದೇಶದ ರಾಜಧಾನಿ ಡೆಲ್ಲಿನಲ್ಲಿ ಅವಕಾಶ ಕೊಡೋದು, ಅದು ಪೂರ್ತಿ ತಾಕತ್ ಜೊತೆಗೆ. ಬಹುಶಃ ಅವ್ರು ಯೋಚಿಸ್ತಾ ಇರ್ಬೋದು, ಭಾರತೀಯ ನಾರಿ, ಇವಳು ತಾಕತ್ತೇನು ಅಂತ ಗೊತ್ತಿದೆ, ಯಾವ ಕಷ್ಟನ್ ಬೇಕಾದ್ರೂ ಎದುರಿಸ್ತಾರೆ, ತನ್ನ ದಾರಿನ ತಾನೇ ರೂಪಿಸ್ಕೋತಾರೆ ಅಂತ. ಆದ್ರೆ ಜನಗಳ ಮನಸ್ಸಿನಲ್ಲೂ ಸಾಕಷ್ಟು ಉತ್ಸುಕತೆ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ತೀರ್ಮಾನ ಆದಂತ ಸಂದರ್ಭದಲ್ಲಿ ಮೀಡಿಯಾದಲ್ಲಿ ಸಾಕಷ್ಟು ಹೆಸರುಗಳು ಬರ್ತಾ ಇದ್ವು. ಕೆಲವೊಮ್ಮೆ ಸ್ಮೃತಿ ಇರಾನಿ ದಿಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ರು. ಪ್ರವೇಶ್ ವರ್ಮಾ ಅವರ ಮಕ್ಕಳು ಟಿವಿನಲ್ಲಿ ಕೂತು ಹೇಳ್ತಾ ಇದ್ರು, ನಮ್ ತಂದೆಯವರೇ ಮಿನಿಸ್ಟರ್ ಆಗ್ತಾರೆ ಅಂತ. ಹಾಗಿದ್ರೆ ರೇಖಾ ಗುಪ್ತಾ ಹೇಗಾದ್ರು? ನಾನು ಇಷ್ಟನ್ನ ಹೇಳ್ಬೋದು, ಈ ಭಾರತೀಯ ಜನತಾ ಪಾರ್ಟಿ ಅದು ತುಂಬಾನೇ ದೊಡ್ಡ ವಿಶೇಷಣೆ ಅಂತ ಹೇಳ್ಬೋದು. ಒಂದು ಗ್ರಾಸ್ರೂಟ್ ಲೆವೆಲಿಂದ ಬಂದಿರೋಂಥ ವ್ಯಕ್ತಿ, ಒಂದು ಸಾಧಾರಣ ಭೂಮಿಯಿಂದ ಬಂದಿರೋಂಥ ವ್ಯಕ್ತಿ, ಒಬ್ರು ನಾಯಕರಿಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟು, ಈ ಥರದೊಂದು ಅವಕಾಶನ ಕೊಟ್ಟು ಅವ್ರ ಮೇಲೆ ನಂಬಿಕೆನ ಇಟ್ರೆ, ಆಗ ಅವರು ರಾಜ್ಯದ ಕಷ್ಟ ಸುಖಗಳನ್ನ, ಜನತೆಯ ಹಿತಕ್ಕಾಗಿ ಕಾರ್ಯಗಳನ್ನ ಮಾಡ್ತಾರೆ. ಸೊ ಪೂರ್ತಿ ಕ್ರೆಡಿಟ್ ಅನ್ನ ನಾನು ಶೇಷ ಮಿತ್ರತ್ವ ಹಾಗೆ ಪಾರ್ಟಿಗೆ ಕೊಡಕ್ ಇಷ್ಟಪಡ್ತೀನಿ. ನೋಡಿ, ಬಿಜೆಪಿ ಅವ್ರು ಹೇಳ್ತಾರೆ, ಯಾರ ಬಗ್ಗೆ ಜಾಸ್ತಿ ಚರ್ಚೆ ಆಗುತ್ತೋ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಅಂತ. ನಿಮ್ಮ ಹೆಸರು ಚರ್ಚೆ ಆಗ್ಬಾರ್ದು ಅಂತ ನೀವು ಪ್ರಯತ್ನ ಮಾಡಿದ್ರೆ? ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೆ ನನ್ನ ಹೆಸರಿನ ಚರ್ಚೆ ನಿಲ್ಲಿ ಅಂತ. ಆದ್ರೆ ಟಿವಿ ಅವರು ಒಂದೇ ಸಮ ತೋರಿಸ್ತಾ ಇದ್ರಿ ಮಹಿಳೆ ಆದ್ರೆ ರೇಖಾ ಗುಪ್ತಾ ಆಗ್ತಾರೆ ಅಂತ. ಆಗ ಕೆಲವು ನನ್ನ ಮಿತ್ರರು ಹೇಳಿದ್ರು, ತಪ್ಪಿದು, ಬರ್ಬಾರ್ದು. ಆದ್ರೆ ನಾನ್ ತಡಿಯಕ್ಕೂ ಆಗಲ್ಲ. ಏನ್ ನಡೀತಿದ್ಯೋ ಅದ್ರ ಮೇಲೆ ದೇವರ ಕೃಪೆ ಇರ್ಬೇಕು. ಡೆಲ್ಲಿ ಸೇವೆ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ಕಿದೆ, ನನ್ನ ಪೂರ್ತಿ ಶಕ್ತಿ ಹಾಕಿ ಮಾಡ್ತೀನಿ. ಮತ್ತೆ ಏನಾದ್ರೂ ಕೆಲಸ ಸಿಕ್ಕಿದ್ರು ಅದನ್ನು ಕೂಡ ಮಾಡ್ತೀನಿ ನಾನು. ಜನ ಮತ್ತೊಂದು ಮಾತನ್ನು ಹೇಳ್ತಾರೆ, ಬಿಜೆಪಿನಲ್ಲಿ ಮೊದಲನೇ ಸಾಲಿನಲ್ಲಿ ಯಾರು ಕೂತಿರ್ತಾರಲ್ಲ ಅವರ ನಂಬರ್ ಯಾವತ್ತೂ ಬರೋದಿಲ್ಲ. ನೀವು ಹಿಂದೆ ಕೂತಿದ್ರ ಅಥವಾ ಮುಂದೆ ಕೂತಿದ್ರ? ನಾನು 2ನೇ ಲೈನಲ್ಲಿ ಕೂತಿದ್ದೆ, ಮುಂದೆ ಲೈನಲ್ಲಿ ಕೂತಿರ್ಲಿಲ್ಲ. ನಾನು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗ್ ಗೊತ್ತಿತ್ತು ಮೊದಲನೇ ಲೈನಲ್ಲಿ ಕೂತ್ರೆ ಕೆಲಸ ಆಗಲ್ಲ ಅಂತ. ನೀವು ಮೊದಲನೇ ಸಲ MLA ಆಗಿದ್ದೀರಾ, ರಾಜಕೀಯದ ಬಗ್ಗೆ ಅನುಭವ ಕಡಿಮೆ ಇದೆ, ಮತ್ತೆ ಇಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮೇಲಿದೆ. ಯಾವತ್ತಾದ್ರೂ ನಿಮಗೆ ಭಯ ಆಯ್ತಾ ಅಥವಾ ರಾತ್ರಿ ನಿದ್ದೆ ಬರ್ಲಿಲ್ವಾ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ ಅನ್ನೋ ಕಾರಣಕ್ಕೆ? ಭಯನೂ ಆಯ್ತು, ನಿದ್ದೆನೂ ರಾತ್ರಿ ನಿದ್ದೆ ಹೊರಟೋಗಿದೆ. ಆಗೋಕ್ಕೂ ಮುಂಚೆ ನನಗೆ ನಿಮ್ಮಂಥವ್ರ ಜೊತೆ ಮಾತಾಡುವಾಗ ನನಗೆ ತುಂಬ ಭಯ ಆಗ್ತಿತ್ತು. ಏನಾಗೋಯ್ತು ಇದೆಲ್ಲ, ನನ್ಗ್ಯಾಕೋ ಭಯ ಆಗ್ತಿದೆ ಅಂದೆ. ಅಯ್ಯೋ, ಭಯ ಯಾಕಾಗ್ತಿದೆ? ಪರವಾಗಿಲ್ಲ, ಏನಾಗತ್ತೋ ಒಳ್ಳೇದೇ ಆಗತ್ತೆ. ಅಯ್ಯೋ ಅದಲ್ಲ. ಮತ್ತೆ ನಾನೇನು ಯೋಚಿಸ್ತಾ ಇದ್ದೀನಿ, ನಾನೇನೂ ಆಗಿಲ್ಲ, ಸುಮ್ಮನೆ ಹಾಗೆ ಕೆಲಸ ಮಾಡ್ತೀನಿ ಅಂದ್ರೆ ಪರವಾಗಿಲ್ಲ. ನನ್ನನ್ನ ಮಂತ್ರಿ ಮಾಡಿದ್ರು ಪಾರ್ಟಿ, ಪರವಾಗಿಲ್ಲ, ನಾನು ಆರಾಮಾಗಿ ಮಾಡ್ತೀನಿ. ಆದ್ರೆ ಮುಖ್ಯಮಂತ್ರಿ ಆಗ್ಬಿಟ್ರೆ ನಾನು ಹೇಗ್ ಮಾಡ್ಲಿ? ಆ ಒಂದು ಭಯ ಮೊದಲು ಕೆಲವು ದಿನಗಳಿತ್ತು. ಅದಾದ್ಮೇಲೆ ನನಗರ್ಥ ಆಯ್ತು, ನಾನು ಒಂಟಿಯಾಗಿಲ್ಲ. ನನ್ನ ಜೊತೆಗೆ ನನ್ನ ನೇತೃತ್ವ ಇದೆ, ನನ್ನ ಸಹಪಾಠಿಗಳಿದ್ದಾರೆ, ವಿಧಾಯಕರಿದ್ದಾರೆ, ಮಂತ್ರಿಮಂಡಲ ಇದೆ, ಇಷ್ಟು ದೊಡ್ಡ ಪ್ರಶಾಸನ ಇದೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೇವಲ ನಿಮ್ಮ ನೀತಿ ಮತ್ತೆ ನಿಯತ್ತು ಇದೆರಡು ಸ್ಪಷ್ಟವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಅದಾದ್ಮೇಲೆ ಇದೆಲ್ಲ ಒಂದು ಕಾರ್ಯ. ಒಟ್ಟಿಗೆ ಮುಂದ್ ಹೋದ್ರೆ ಆಗ ಡೆಲ್ಲಿ ಹಿತಕ್ಕಾಗಿ ಕೆಲಸ ಮಾಡೇ ಮಾಡ್ತೀವಿ. ನೋಡಿ, 27 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಕಾಯ್ಬೇಕಾಗಿ ಬಂತು ದಿಲ್ಲಿನಲ್ಲಿ ಸರ್ಕಾರ ನಡೆಸೋದಿಕ್ಕೆ. ಇದು ನೋವಿನ ಸಂಗತಿ. 7 ಎಂಪಿಗಳು ಗೆಲ್ತಾ ಇದ್ರು, ಆದ್ರೆ ದಿಲ್ಲಿನಲ್ಲಿ ಸೋತ್ ಹೋಗ್ತಾ ಇದ್ರು. ಈಗ ಒಂದ್ ಮಾತು ಹೇಳಿ, ಮುಖ್ಯಮಂತ್ರಿ ಆಗೋದಿಕ್ಕೂ ಮೊದಲು ಮೋದಿ ಅವರನ್ನ ನೀವು ಎಷ್ಟು ಸಲ ಭೇಟಿ ಮಾಡಿದ್ರಿ? ಮೋದಿಜಿ ಅವರನ್ನ ಎಷ್ಟೋ ಬಾರಿ ಭೇಟಿ ಮಾಡಿದ್ದೀನಿ. ಕಾರ್ಯಕರ್ತಳ ರೂಪದಲ್ಲಿ, ನೇತಾ ರೂಪದಲ್ಲಿ, ಪಾರ್ಷತ್ತಿನ ರೂಪದಲ್ಲಿ, ಸಂಘಟನೆಯ ರೂಪದಲ್ಲಿ, ಜವಾಬ್ದಾರಿಯುತ ಕಾರ್ಯಕರ್ತಳ ರೂಪದಲ್ಲಿ. ಮೋದಿಜಿ ಅವರು ನನಗ್ ಚೆನ್ನಾಗ್ ಗೊತ್ತಿತ್ತು, ಆದ್ರೆ ನಾನು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಗೊತ್ತಿದ್ದೀನಿ ಅದು ನನಗ್ ಗೊತ್ತಿಲ್ಲ.
ನೋಡಿ, ಆಮ್ ಆದ್ಮಿ ಪಾರ್ಟಿಯ ಜನಗಳು ಹೇಳ್ತಾರೆ ಈಕೆ ಬಂದು ಹರಿಯಾಣದವರು. ನೋಡಿ, ಅವರು ಹೇಳ್ತಾರೆ ಹರಿಯಾಣದಲ್ಲಿ ಗಂಗಾರಾಮ್ ಕಾಶಿರಾಮ್ ಅಡತ್ ಇದ್ರಲ್ಲ, ಅವರ ಮೊಮ್ಮಗಳು. ಇವರಿಗೂ ದಿಲ್ಲಿಗೂ ಏನ್ ಸಂಬಂಧ ಅಂತಾರೆ. ಸರಿ, ನನ್ಗೊಂದ್ ವಿಷಯ ಹೇಳಿ, ಡಿಲ್ಲಿಯವರು ಯಾರು? ಆದ್ರೂ ಎಲ್ರೂ ಡೆಲ್ಲಿಯವರು. ಡೆಲ್ಲಿ ಒಂದು ಮಿನಿ ಇಂಡಿಯಾ. ಭಾರತದ ಒಂದು ಹೇಗೆ ಪಿಕ್ಚರ್ ಇದೆ ಅಂದ್ರೆ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಎಲ್ಲಾ ವ್ಯಕ್ತಿಗಳು. ಅಷ್ಟು ಮಾತ್ರ ಅಲ್ಲ, ಗುಜರಾತ್ನಿಂದ ನಾರ್ತ್ ಈಸ್ಟ್ವರೆಗೂ ಎಲ್ಲ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿನೂ 1000 ಕನಸುಗಳನ್ನ ಕಟ್ಕೊಂಡು ಡೆಲ್ಲಿಗ್ ಬಂದಿರ್ತಾರೆ. ಅವರು 20 ವರ್ಷ, 30 ವರ್ಷ, 50 ವರ್ಷದಿಂದ ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಈ ಮಿನಿ ಇಂಡಿಯಾ ಡೆಲ್ಲಿಯ ತನ್ನ ಸ್ವರೂಪ. ಮತ್ತೆ ನನಗಿಂತ ಮುಂಚೆ ಇದ್ದಂತ ಆ ವ್ಯಕ್ತಿ, ಅವರು ಡೆಲ್ಲಿಯ ಮಗ ಆಗಿದ್ರ ಮುಂಚೆ, ಆಮೇಲೆ ಅವರು ಪಂಜಾಬ್ನ ಮಗ ಆಗೋದ್ರು, ಈಗ ಅವರು ಬಿಹಾರ್ನ ಮಗು ಆಗ್ತಾ ಇದ್ದಾರೆ. ನಾನಂತೂ ಡೆಲ್ಲಿಯ ಮಗಳೇ ನಿಜವಾಗ್ಲು. ದಿಲ್ಲಿಯ ಮೇಲಿರೋ ನನ್ನ ಜವಾಬ್ದಾರಿ ಪೂರ್ತಿ ಟೈಮ್ 24/7 ಡೆಲ್ಲಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ, ಮತ್ತು ನಾನು ಮಾಡ್ತೀನಿ ಅದನ್ನ. ನೋಡಿ, ಜನ ಹೇಳ್ತಾರೆ ನಿಮ್ ಕಾಲಲ್ಲಿ ಚಕ್ರ ಇದೆಯಂತೆ, ಇಡೀ ದಿನ ಸುತ್ತುತ್ತಾರೆ. ನನಗೆ ಅರ್ಥ ಆಗತ್ತೆ, ಡೆಲ್ಲಿಯ ಜನಗಳು ದೇಶದ ರಾಜಧಾನಿ ಆದ ನಂತರವೂ ಇಷ್ಟು ವರ್ಷಗಳಲ್ಲಿ ಎಷ್ಟು ಜಾಸ್ತಿ ಅವರ ಆಸೆಗಳು ಶ್ರಿಂಕ್ ಆಗೋಗಿದೆ, ಸುಕ್ಕುಗಟ್ಟಿದೆ. ಇವತ್ತವರು ದೊಡ್ಡದಾಗೆ ಕನಸು ಕಾಣೋದಿಲ್ಲ. ಇವತ್ತವ್ರ ಆಸೆಗಳೆಲ್ಲ ಒಂದು ಸಣ್ಣದಾಗೋಗಿದೆ. ಅವ್ರು ಹೇಳೋದಿಷ್ಟೇ, ನಮ್ಮನೆ ಮುಂದೆ ನಲ್ಲಿ ಬೇಕು, ನಮ್ ಚೇಂಬರ್ ಓವರ್ಫ್ಲೋ ಆಗ್ಬಾರ್ದು, ನಮ್ಮನೆ ಮುಂದೆ ಗುಂಡಿ ತೋಡ್ಬಾರ್ದು. ಸಣ್ಣ ಆಸೆಗಳಿಂದ ದಿಲ್ಲಿಲಿರೋ ಜನಗಳು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ನೋಡಿದರೆ ಯಾರು ಪೊಸಿಷನಲ್ಲಿದ್ರು, ಶಾಸನದಲ್ಲಿದ್ರು, ಅವರು ಡೆಲ್ಲಿ ಹಿತದಲ್ಲಿ ಏನು ಮಾಡ್ತಾನೆ ಇರ್ಲಿಲ್ಲ. ಅದಕ್ಕೆ ಇವತ್ತವ್ರ ಆಸೆಗಳು ಫ್ಯಾನ್ ಹಾಕೊಳ್ಳೋದಿಕ್ಕೆ, ಅವ್ರ ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ನನಗರ್ಥ ಆಗತ್ತೆ. ಡೆಲ್ಲಿಗೆ ಒಂದು ಫುಲ್ ಟೈಮ್ ಮುಖ್ಯಮಂತ್ರಿ ಸಿಗೋದು, ಮತ್ತೆ ಇಷ್ಟು ವರ್ಷದ ಬ್ಯಾಕ್ಲಾಗ್ ಇದೆ, 27 ವರ್ಷದ ಬ್ಯಾಕ್ಲಾಗ್ ಇದೆ ಅವರಿಗೆ. ಆ ಕೆಲ್ಸನ ಪೂರ್ತಿ ಮಾಡೋದಕ್ಕೆ ನನ್ಗೆ ಹಗ್ಲು ರಾತ್ರಿ ಕೆಲ್ಸ ಮಾಡ್ಲೇಬೇಕಾಗತ್ತೆ. ನೀವ್ ಹೇಳ್ತಾ ಇದ್ದೀರಾ ಏನು ಮಾಡ್ಲಿಲ್ಲ ಅಂತ, ಆದ್ರೆ ಅವರು ಒಂದು ಬಾಟಲ್ ಜೊತೆ ಇನ್ನೊಂದು ಬಾಟಲ್ ಫ್ರೀ ಕೊಡ್ತಾ ಇದ್ರು. ಇದನ್ನ ಸರಿಯಾಗಿ ಹೇಳಿದ್ರಿ ನೀವು. ಓದು ಬರಹ ಗೊತ್ತಿರೋಂತ ಸರ್ಕಾರಕ್ಕೆ ಎಂಥ ಒಂದು ಕಾರಣ ಇತ್ತು ಅಂದ್ರೆ, ಪೂರ್ತಿ ದೇಶದಲ್ಲಿ ಅದು ಎಲ್ಲೂ ಆಗಿಲ್ಲ, ಅದನ್ನ ಅವ್ರು ಮಾಡಿದ್ದಾರೆ. ಅವ್ರು ಹೇಳಿದ್ರು ನೀರ್ ಫ್ರೀ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತೀವಿ, ಎಣ್ಣೆ ಜೊತೆಗೆ ಇನ್ನೊಂದ್ ಎಣ್ಣೆ ಬಾಟ್ಲು. ಜನತೆ ಖುಷಿಯಾಗಿದ್ರು, ಅದಕ್ಕೆ 2 ಸಲ ಗೆದ್ದಿದ್ದಾರೆ ಅವರು. ಆಮೇಲೆ ಜನತೆಗೆ ಗೊತ್ತಾಯ್ತು ಇದ್ರಿಂದ ಏನು ಮಾಡಕ್ಕಾಗಲ್ಲ ಅಂತ. ನಿಮಗೆ ಇನ್ಫ್ರಾಸ್ಟ್ರಕ್ಚರು ಬೇಕು, ವಿದ್ಯೆನೂ ಬೇಕು, ನಿಮ್ಗೆ ಹೆಲ್ತು ಬೇಕು, ಡೆಲ್ಲಿ ಉದ್ಧಾರ ಆಗೋದು ಬೇಕು. ಡೆಲ್ಲಿಗೆ ನಶೆನಲ್ಲಿ ಮುಳುಗ್ಸೋ ಅಂತ ಸರ್ಕಾರ ಅವ್ರಿಗೆ ಬೇಕಾಗಿರ್ಲಿಲ್ಲ. ಅದಕ್ಕೋಸ್ಕರನೇ ಜನತೆ ಕೋಪ ಮಾಡ್ಕೊಂಡು ಅವರಿಗೆ ಇಲ್ಲಿಂದ ವಿದಾಯ ಹೇಳ್ತು. ದಿಲ್ಲಿಯ ಜನತೆ ನಿಮ್ಮ ಸರ್ಕಾರದ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಜನತೆಯಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ದಿಲ್ಲಿಯ ಹಿಂದಿನ ಮುಖ್ಯಮಂತ್ರಿ ಆತೀಶ್ ಜಿ ಅವರು ನಿಮ್ಮೇಲೆ ಹಾಕಿರೋ ಆರೋಪ ಅಂದ್ರೆ, ನಿಮ್ಮ ಸರ್ಕಾರ ಯಾವಾಗಿಂದ ಶುರುವಾಗಿದೆಯೋ ಸರ್ಕಾರ ನೀವೆಲ್ಲ ನಿಮ್ ಗಂಡ ನಡೆಸ್ತಿದ್ದಾರೆ ಅಂತ. ಮೊದಲನೇ ವಿಚಾರ, ನಾನು ಈ ಸಾಮಾಜಿಕ ಕ್ಷೇತ್ರದಲ್ಲಿ 32-33 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 3 ಸಲ ನಿಗಮ್ ಪಾರ್ಷದ್, 3 ಸಲ ವಿಧಾಯಕದ ಆಯ್ಕೆ, 2 ಸಲ ಡೆಲ್ಲಿಯ ವಿಶ್ವವಿದ್ಯಾಲಯ ಶಾಸನ. ನನ್ನ ಕೆಲ್ಸನ ಮತ್ತೊಬ್ರು ಮಾಡೋ ಅಂತ ಅವಶ್ಯಕತೆ ನನಗಿಲ್ಲ. ಆದ್ರೆ ನನ್ನ ಜೊತೆಗೆ ನನ್ನ ಟೀಮಲ್ಲಿ 1000 ಕಾರ್ಯಕರ್ತರು ಒಟ್ಟಿಗೆ ಸೇರಿ ಕೆಲ್ಸ ಮಾಡ್ತಾರೆ. ಇವತ್ತವರು ಪಾರ್ಟಿಯ ಜನಗಳು, ಇವತ್ತವರು RW ಜನಗಳು, ಇವತ್ತವರು ಪರಿವಾರದ ಜನಗಳು. ಹಾಗಂತ ಪರಿವಾರದಲ್ಲಿರೋಂಥ ಸದಸ್ಯರು ಸಹಾಯ ಮಾಡಬಾರ್ದು ಅಂತ ಏನೂ ಇಲ್ವಲ್ಲ. ಹೇಗೆ 1000 ಕಾರ್ಯಕರ್ತರು ನನ್ ಜೊತೆಗಿದಾರೋ ಹಾಗೆ ನನ್ನ ಕುಟುಂಬದ ಸದಸ್ಯರು ಕೂಡ ನನ್ ಜೊತೆಗಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದೀವಿ. ರೇಖಾ ಅವ್ರೆ, ಈ ಮಾತು ನಿಜನಾ? ನಿಮ್ಮ ಮದುವೆ ಆದ್ಮೇಲೆ, ಅಂದ್ರೆ ಮದುವೆ ಆದ ನಂತರ ನೀವು ಪಬ್ಲಿಕ್ ಲೈಫಿಂದ ದೂರ ಇದ್ದು ಮನೆಯಲ್ಲೇ ಇದ್ಬಿಟ್ರಿ, ಪರಿವಾರದ ಜವಾಬ್ದಾರಿ ತಗೊಂಡು. ರಜತ್ ಅವ್ರೆ, ನಾನ್ ಎಂಥ ಕುಟುಂಬದಿಂದ ಬಂದಿರೋಳು ಅಂದ್ರೆ, ಯಾವಾಗ ನಾನು ಡೆಲ್ಲಿ ವಿಶ್ವವಿದ್ಯಾಲಯದ ಶಾಸನಕ್ಕೆ ಹೋರಾಡ್ದಾಗ ಮೊದಲು ಡೆಲ್ಲಿ ಯೂನಿವರ್ಸಿಟಿಯ ಸೆಕ್ರೆಟರಿ ಆದೆ. ಅಲ್ಲಿವರೆಗೂ ನನ್ ಕುಟುಂಬದವ್ರು ಗೊತ್ತಿಲ್ಲ ಏನಾಗ್ಬಹುದು ಅಂತ. ಪ್ರೆಸಿಡೆಂಟ್ ಆಗೋದಿಕ್ಕೆ ಪಾರ್ಟಿ ಹೇಳಿದ್ರು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ. ಆಗ ನನ್ ತಾಯಿ ಹೇಳಿದ್ರು, ಅಯ್ಯೋ ಈ ರಾಜನೀತಿ ಖಂಡಿತ ಮಕ್ಕಳಾಟ ಅಂತೂ ಅಲ್ಲ, ಮತ್ತೆ ಹುಡ್ಗೀರಂತೂ ಇದಕ್ಕೆ ಖಂಡಿತವಾಗ್ಲೂ ಅಲೋಡಲ್ಲ. ಮತ್ತೆ ಅದೇ ರೀತಿಯಾಗಿ ಮದ್ವೆ ಆದಾಗ ಅಲ್ಲಿನ ಪರಿಸ್ಥಿತಿ ಕೂಡ ಆಲ್ಮೋಸ್ಟ್ ಇದೇ ಥರ ಇತ್ತು. ಸೊ ಸಾಧಾರಣವಾದ ಒಂದು ಜೀವನ, ತನ್ನ ಕುಟುಂಬನ ನಿಭಾಯಿಸ್ಕೊಂಡು ಹೋಗೋದು. ಆಗ ಈ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ನನಗೆ ಅರ್ಥ ಆಗತ್ತೆ. ಒಂದು ನೇತೃತ್ವದಲ್ಲಿ ಎಂಥ ಹುಡುಗಿ, ಅವಳು ಒಳ್ಳೆ ಕೆಲಸ ಮಾಡೋಂಥವಳಾಗಿರ್ಬೇಕು, ಸಮಾಜದಲ್ಲಿ ಸೇರ್ಕೊಂಡು ಅವಳನ್ನ ಹುಡುಕಿದ್ರು, ನನ್ ಬೆರಳು ಹಿಡ್ಕೊಂಡು ಪಾರ್ಟಿ ಕರ್ಕೊಂಡ್ ಬಂದ್ರು, ಕೆಲ್ಸ ಕೊಟ್ರು, ಮತ್ತೆ ನಿಧಾನಕ್ಕೆ ಎಷ್ಟು ನರಿಶ್ ಮಾಡಿದ್ರು ಅಂದ್ರೆ
ಅವಳು ಮೊಳಕೆ ಹೊಡೆದಂತ ಗಿಡ ಇವತ್ತೊಂದ್ ದೊಡ್ಡ ವೃಕ್ಷ ಆಗಿ ಕ್ಷೇತ್ರಕ್ ಬಂದು ತನ್ನ ಆಸೆಯಿಂದ ಸಾವಿರಾರು ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾಳೆ. ಈಗ ನಾನ್ ಕೇಳ್ಪಟ್ಟಿದ್ದೇನು ಅಂತಂದ್ರೆ, ನೀವು ದೇಶದ ಯಾವುದೇ ಜಾಗಕ್ಕೆ ಹೋದ್ರು ಅಲ್ಲಿ ಮಹಿಳೆಯರು ಖಂಡಿತವಾಗ್ಲೂ ಬರ್ತಾರೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ, ನಿಮ್ಮಿಂದ ಇನ್ಸ್ಪಿರೇಷನ್ ತಗೊಳ್ಳೋದಕ್ಕೆ. ದೇಶದ ಅರ್ಧ ಹೆಣ್ಮಕ್ಳು ನೋಡಿ ಅಕ್ಕ ತಂಗಿಯರಲ್ಲಿ ಕೂತಿದ್ದಾರೆ. ಇವತ್ತವ್ರೆಲ್ರಿಗೂ ಖಂಡಿತ ಅನ್ನಿಸ್ತಾ ಇರತ್ತೆ, ರೇಖಾ ಮುಖ್ಯಮಂತ್ರಿ ಆಗಿಲ್ಲ, ಅವ್ರಿಗನ್ಸತ್ತೆ ನಾವು ಮುಖ್ಯಮಂತ್ರಿ ಆಗಿದ್ದೀವಿ ಅಂತ. ಮತ್ತೆ ಅವರ ನನ್ನ ಮೇಲಿನ ಪ್ರೀತಿ ಎಷ್ಟಿದೆ ಅಂದ್ರೆ, ನಾನ್ ಎಲ್ಲಿಗೆ ಹೋದ್ರು ಬೇರೆ ರಾಜ್ಯದ ಮುಖ್ಯಮಂತ್ರಿನ ನೋಡಿ ಅವರು 2 ಫೀಟ್ ಹತ್ರ ಕೂಡ ಯಾರನ್ನ ಸೇರ್ಸಲ್ಲ. ನಾನ್ ಎಲ್ಲಿಗೆ ಹೋದ್ರು ನನ್ನ ಅಕ್ಕ ತಂಗಿಯರು ನನ್ನ ಹಿಡ್ಕೋತಾರೆ, ನನ್ನ ತಬ್ಕೋತಾರೆ. ಮತ್ತೆ ನಾನು ಎಷ್ಟು ಅವರಿಂದ ಆಶೀರ್ವಾದ ಪಡ್ಕೋತೀನಿ ಅಂದ್ರೆ, ಅವರು ನಮ್ ಜೀವನದಲ್ಲಿ ನಮ್ ಕೈಲಿ ಮಾಡಕ್ಕಾಗಿಲ್ಲ, ಆದ್ರೆ ನಿಮಗೊಂದು ಅವಕಾಶ ಸಿಕ್ಕಿದೆ, ಖಂಡಿತ ನೀವು ಮಾಡಿ, ನಿಮ್ ಜೊತೆ ನಾವಿದ್ದೀವಿ ಅಂತಾರೆ. ನಾವೀಗ ಇನ್ನೊಂದು ಪ್ರಶ್ನೆನ ತಗೊಳ್ಬೋದು. ಪದವಿಲಿ ಯಾರೆಲ್ಲ ಮುಖ್ಯಮಂತ್ರಿ ಇದಾರಲ್ಲ, ಅದ್ರಲ್ಲಿ ನಿಮ್ ಫೇವ್ರೆಟ್ ಮುಖ್ಯಮಂತ್ರಿ ಯಾರು ಮತ್ತೆ ಅವರಿಂದ ನೀವು ಹೇಗ್ ಪ್ರಭಾವಿತರಾಗಿದ್ದೀರಾ? ನನಗೆ ನಾನಿಷ್ಟಪಡೋಂಥ ಮುಖ್ಯಮಂತ್ರಿ ಯೋಗಿಜಿ ಅವರು. ಯಾಕಂದ್ರೆ ಅವರು ನಿಮ್ಮೆಲ್ರಿಗೂ ಇಷ್ಟ ಇದ್ದಾರೆ, ಅದಕ್ಕೆ ನನಗೂ ಇಷ್ಟ ಇದ್ದಾರೆ.